ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಹಳ್ಳಿ ಜೀವನ ಯಾವ ರೀತಿಯಾಗಿರುತ್ತೆ ಮತ್ತು ಏನೆಲ್ಲ ಕಷ್ಟ ಇರುತ್ತೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಳ್ಳಿಗಳ ಕಡೆ ಅಂತಂದರೆ ಸೀಮೆ ಹಸು ಇಟ್ಕೊಂಡಿರ್ತಾರೆ ಮತ್ತು ನಾಟಿ ಹಸುಗಳು ಹೆಚ್ಚಾಗಿರ್ತವೆ. ಅಂದರೆ ಫಸ್ಟ್ ಎಲ್ಲ ನಾಟಿ ಹಸುಗಳು ತುಂಬಾ ಇತ್ತು. ಆಗ ಈಗಿನ ನಡುವೆ ಸ್ವಲ್ಪ ನಾಟಿ ಹಸುಗಳೆಲ್ಲ ಕಮ್ಮಿ ಮಾಡಿದ್ದಾರೆ. ಏಕಂತಂದರೆ ಅದು ಸಾಕೋದು ಸ್ವಲ್ಪ ಕಷ್ಟನೇ ಇದೆ ಮತ್ತು ಹಾಲು ಅಷ್ಟೇ ಕಮ್ಮಿ ಕೊಡ್ತವೆ. ಅಂದರೆ ಸ್ವಲ್ಪ ಸೀಮೆ ಹಸು ಇಟ್ಕೊಂಡ್ರೆ ರೈತರಿಗೆ ಸ್ವಲ್ಪ ವರ್ಕೌಟ್ ಆಗುತ್ತೆ. ಯಾಕಪ್ಪ ಅಂತ ಅಂದರೆ ಸೀಮೆ ಹಸುನ ನಾವು ಮನೆಯಲ್ಲೇ ಇಟ್ಕೊಂಡು ಮನೆಯಲ್ಲೇ ಸಹ ನಾವು ಹುಲ್ಲನ್ನ ಕುಯ್ಕೊಂಡು ಬಂದು ಹಾಕಿ ಸಾಕ್ಬೋದು. ಆದರೆ ನಾಟಿ ಹಸುಗಳು ಆ ರೀತಿ ಅಲ್ಲ. ನಾವು ಆಚೆ ಕಡೆ ಹೋಗಿ ಮೇಯ್ಸಕ್ಕೆ ಕರ್ಕೊಂಡು ಹೋಗ್ಬೇಕಾಗುತ್ತೆ ಮತ್ತು ಅದು ಸ್ವಲ್ಪ ಹಾಲು ಪ್ರಮಾಣನೂ ಕಮ್ಮಿ. ಮತ್ತೆ ನಾಟಿ ಹಸುಗಳು ಏನಪ್ಪಾ ಅಂತಂದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಅದರಿಂದ ಹಾಲಂತೂ ತುಂಬಾನೇ ಒಳ್ಳೆಯದಂತಾನೆ ಹೇಳ್ಬೋದು. ನಾಟಿ ಹಸುಗಳನ್ನ ಮಕ್ಳಿಗೆಲ್ಲಾನು ಸ್ವಲ್ಪ ಜಾಸ್ತಿನೇ ಕೊಡ್ತಾರೆ ಕಾಯಿಸಿ. ಅದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಮತ್ತೆ ಅದರಿಂದ ತುಪ್ಪ ಮಾಡ್ತಾರೆ, ಅದೆಲ್ಲ ರೈಟ್ ಜಾಸ್ತಿ ಇರುತ್ತೆ. ಇದು ನಾಟಿ ಹಸುಗಳ ಹಾಲಪ್ಪ ಏನಪ್ಪಾ ಅಂತಂದ್ರೆ ಇದು 35 ರೂಪಾಯಿ ಇದೆ. ಅದಿಲ್ಲ ಅಂತಂದ್ರೆ 1 ಲೀಟರ್ಗೆ 60 ರೂಪಾಯಿ ಸಿಗುತ್ತೆ. ಅದು ಸ್ವಲ್ಪ ರೈಟ್ ಜಾಸ್ತಿ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಇವಾಗೆಲ್ಲ ನಾಟಿ ಹಸುನ ಸಾಕೋದನ್ನ ಕಮ್ಮಿ ಮಾಡಿದ್ದಾರೆ. ಹಳ್ಳಿ ಅಂತ ಅಂದಮೇಲೆ ಪ್ರತಿಯೊಬ್ಬರು ಮನೆಯಲ್ಲೂ ರೈತರು ಇದ್ದೇ ಇರ್ತಾರೆ. ಅದೇ ರೀತಿಯಾಗಿ ನಮ್ಮ ಮನೇಲೂ ಸಹ ನಮ್ಮಪ್ಪನ ಒಬ್ರು ರೈತರು. ಅವರು ಯಾವ್ಯಾವ ಕೆಲಸ ಆಗಿ ಏನೆಲ್ಲ ಮಾಡ್ತಾರೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲನೇದಾಗಿ ಒಂದು ಹಸುನು ಸಹ ಇಟ್ಕೊಂಡಿದೀವಿ. ಈ ಹಸು ಬಂದು ಅಂದ್ರೆ ಸ್ವಲ್ಪ ಅದು ಬೇರೆಯವ್ರನ್ನ ನಮ್ಗೆ ಪರಿಚಯ ಇಲ್ವಲ್ಲ, ಅವರೇ ದಿನ ನೋಡ್ಕೊಳ್ಳೋರು ಆದ್ರೆ ಸ್ವಲ್ಪ ಪರಿಚಯ ಇರುತ್ತೆ, ಏನು ಮಾಡಲ್ಲ. ನಮಗೆ ಸ್ವಲ್ಪ ನಾವಿನ್ನು ಟಚ್ ಮಾಡಿಲ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹೆದರಿಕೆ ಇದೆ ನನ್ಗೂ ಸಹ. ಅಂದ್ರೆ ಏನಪ್ಪಾ ಅಂತಂದ್ರೆ 2 ಹಸುನು ಸಹ ಇಟ್ಕೊಂಡಿದ್ದಾರೆ. ಈ ಹಸು ಬಂದು ಅಂದ್ರೆ ಸ್ವಲ್ಪ ಜನ ಜಾಸ್ತಿ ಇದ್ರೆ ಜಾಸ್ತಿ ಹಸುಗಳನ್ನ ಕಟ್ಬೋದು, ಅದು ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ 2 ಹಸು ಮಾತ್ರ ಸಾಕೊಂಡಿದ್ದಾರೆ. ಇದು ಬಂದು ಮನೇಲೆ ಹುಟ್ಟಿ ಬೆಳೆದಿರೋ ಅಂತ ಹಸು. ಇದು ಅಮ್ಮ ಸ್ವಲ್ಪ ಏನೋ ಕಾಯಿಲೆ ಬಂದು ಇದು ಹುಟ್ಟಿದಾಗ ತೀರೋಯ್ತು. ಅದಕ್ಕೋಸ್ಕರ ನಾವು ನೆನಪಿಗೋಸ್ಕರ ಇರ್ಲಿ ಅಂದ್ಬಿಟ್ಟು ಈ ಹಸುನ ಇಟ್ಕೊಂಡಿದೀವಿ. ಇವಾಗ ಇದನ್ನು ಸಹ ನಮ್ಮ ಮನೆಗೆ ಬಂದ್ಮೇಲೆ 2 ಅಥವಾ 3 ಕರುನ ಹಾಕಿದೆ. ಇದನ್ನು ಅಷ್ಟೇ ನಮ್ಮ ಮನೆಗೆ ಚೆನ್ನಾಗಿ ಹೊಂದಾಣಿಕೆ ಆಗಿದೆ. ಹಾಗೆ ಆ ಕಡೆ ಹೋದ್ರೆ ಇದು ಒಂದು ಹಸುನ ತಗೊಂಡಿದೀವಿ. ಈ ಹಸು ಬಂತಂದು ನಾವು ಆಚೆ ಕಡೆಯಿಂದ ತಂದಿರುವಂತ ಹಸು. ಇದು ಸ್ವಲ್ಪ ಇನ್ನು ಅಡ್ಜಸ್ಟ್ ಆಗ್ಬೇಕಂದ್ರೆ ಸ್ವಲ್ಪ ಕಷ್ಟ ಇದೆ. ಇದು ಇಲ್ಲ ಅಂತಂದ್ರು ದಿನಕ್ಕೆ ಒಂದು 10 ಲೀಟರ್ ಹಾಲು ಕೊಡುತ್ತೆ. ಅಂದ್ರೆ ಅಷ್ಟೇ ಕಷ್ಟ ಇರುತ್ತೆ ನಾವು ಮಾಡ್ಬೇಕಂತ ಅಂದ್ರೂ. ರೈತರದ್ದು ಕಷ್ಟ ಏನಂತಂದ್ರೆ ನಿಮ್ಗೂ ಗೊತ್ತಿರುತ್ತೆ. ಬೆಳಗ್ಗೆ ಎದ್ದೇಳ್ಬೇಕು, ಬೇಗನೆ ಹಾಲು ಕರಿಬೇಕು, ಮತ್ತೆ ಅದಕ್ಕೆ ಏನ್ ಟೈಮ್ ಸರಿಯಾಗಿ ಹುಲ್ ತರಬೇಕು, ನೀರು ಕುಡಿಸ್ಬೇಕು, ಅಷ್ಟೇ ಕಷ್ಟ ಇರುತ್ತೆ ಹಳ್ಳಿ ಜೀವನ. ಇದು ಬಂದು ನಮ್ಮ ಮನೆಯ ರಾಖಿ. ಅಂದ್ರೆ ನಾವು ಮನೇಲಿ ಇಲ್ಲ ಅಂತಂದ್ರು ನಮ್ಮ ಹಸು ಕರುಗಳನ್ನ ನೋಡ್ಕೊಳ್ಳೋದೇ ಇದು. ಯಾರನ್ನೂ ಸಹ ಮನೆಗೆ ಸೇರ್ಸಲ್ಲ. ಅಂದ್ರೆ ನಾಯಿಗೆ ನಿಯತ್ತು ಜಾಸ್ತಿ ಅಂತೀವಲ್ಲ, ಆ ರೀತಿಯಾಗಿ ಒಂದು ತುತ್ತು ಊಟ ಹಾಕಿದ್ರೆ ನಾಯಿಗೆ ತುಂಬಾನೇ ನಿಯತ್ತು ಇರುತ್ತೆ. ಅದೇ ರೀತಿಯಾಗಿ ನಾವು ಮನೇಲಿ ಯಾರು ಇಲ್ಲ ಅಂತಂದ್ರೆ ಯಾರು ಒಬ್ರು ಸಹ ಸೇರ್ಸಲ್ಲ. ಹಸುಗಳ ಹತ್ರ ಏನೇ ಬಂದ್ರು ರಾತ್ರಿ ಎಲ್ಲಾನು ಇದು ಹಸು ಹತ್ರನೇ ಇರುತ್ತೆ, ಯಾರು ಸಹ ಸೇರ್ಸಲ್ಲ. ಅದಕ್ಕೋಸ್ಕರ ಇದನ್ನ ನಾವು ಮನೇಲಿ ಸಾಕೊಂಡಿದೀವಿ. ಹಾಗೆ ನೆಕ್ಸ್ಟ್ ಬಂದರೆ ನಮ್ಮ ತೋಟದಲ್ಲಿ ಇಲ್ಲ ಅಂತಂದ್ರೂ ಒಂದು 70ರಿಂದ 75 ಮರಗಳನ್ನ ಹಾಕ್ಕೊಂಡಿದ್ದಾರೆ. ಇದನ್ನು ಸಹ ಏನಿಲ್ಲ, ನಾವು ತೋಟದಲ್ಲಿ ಹುಲ್ಲು ಹಾಕ್ಕೊಂಡಿರ್ತೀವಿ. ಅದೇ ರೀತಿಯಾಗಿ ತೋಟಕ್ಕೆ ಹುಲ್ಲನ್ನ ಏನು ಕೊಡ್ತೀವಿ ನೋಡಿ, ಅದನ್ನೇ ಸಹ ಅದಕ್ಕೂ ಸಹ ಹೆಲ್ಪ್ ಆಗುತ್ತೆ. ಇದು ಬಂತಂದ್ರೂ ವರ್ಷಕ್ಕೆ 2 ಸಲ ನಾವು ಕಾಯಿನ ಕೀಳಿಸ್ಬೋದು. ಇಲ್ಲ ಅಂತಂದ್ರೂ ನಾವು ಒಂದು ಸಲಿಗೆ ಇಲ್ಲ ಅಂತಂದ್ರೂ ಒಂದು 2000 ಆದರೂ ತೆಂಗಿನಕಾಯಿ ಸಿಗುತ್ತೆ. ವರ್ಷಕ್ಕೆ ಇಲ್ಲ ಅಂತಂದ್ರೂ ಒಂದು 2000 ಅಥವಾ ಒಂದು 4000 ಅಂತಲೇ ಹೇಳ್ಬೋದು ವರ್ಷಕ್ಕೆ. ಅದನ್ನು ಸಹ ಅಷ್ಟೇ ಕಷ್ಟ ಇರುತ್ತೆ. ತೆಂಗಿನ ಮರ ಹತ್ತೋರ್ಗಿಂತ ಕೂಲಿ ಕೊಡೋರಿಗೆ ಕಾಯಿನ ಸುಲಿಸಿ ತೊಗೊಂಡೋಗಿ ಹಾಕಿ ಎಲ್ಲನೂ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಅಂತಲೇ ಹೇಳ್ಬೋದು. ಹೇಳೋರು ಹೇಳ್ತಾರೆ ತುಂಬಾ ಈಸಿ ಹಳ್ಳಿ ಜೀವನ ಅನ್ನೋದು, ಅಷ್ಟೇ ಕಷ್ಟ ಇರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆಲ್ಲನೂ ಸಹ ಪೈಪ್ಗಳನ್ನ ಹಾಕಿ ಪಂಪ್ಸೆಟ್ಟಿಂದ ನೀರು ಕೊಟ್ಟು ಚೆನ್ನಾಗೆ ನೋಡ್ಕೊಂಡಿಲ್ಲ ಅಂತಂದರೆ ಫಲ ಚೆನ್ನಾಗಿ ಕೊಡೋದೇ ಇಲ್ಲ. ಅದಕ್ಕೋಸ್ಕರ ನೆಕ್ಸ್ಟು ಹಾಗೆಯೇ ಇನ್ನೂ ಸ್ವಲ್ಪ ಹುಲ್ಲು ಹಾಕಿ ಸ್ವಲ್ಪ ಜಾಗ ಖಾಲಿ ಇತ್ತು ಅಂದ್ಬಿಟ್ಟು ಮನೆಗಾದರೂ ಆಗುತ್ತೆ ಅಂದ್ಬಿಟ್ಟು ಏನಾದರೂ ಈಗಿನ ಕಾಲದಲ್ಲಿ ಸೊಪ್ಪು ತರಕಾರಿ ಕೊಂಡ್ಕೋಬೇಕಂದ್ರೆ ತುಂಬಾ ಕಷ್ಟ ಇದೆ. ಅದಕ್ಕೋಸ್ಕರ ಸ್ವಲ್ಪ ಅಂದರೆ ಏನಪ್ಪ ಇದು ಅಂತಂದರೆ ಇವಾಗ ಯಾವ ಸೀಸನಪ್ಪ ಅಂತಂದರೆ ಅವರೆಕಾಯಿ ಸೀಸನು. ಅವರೆಕಾಯಿ ಸಿಕ್ಕಾಬಟ್ಟೆನೇ ಬರ್ತಾ ಇದೆ. ಅಂದರೆ ಸ್ವಲ್ಪ ಇಲ್ಲಿ ಫಲ ಸ್ವಲ್ಪ ಕೊಡೋದು ಲೇಟ್ ಆಗ್ತಿದೆ. ಇನ್ನು ಇವಾಗ ನೋಡಿ ಎಲ್ಲನೂ ಹೂವು ಎಲ್ಲನೂ ಬಿಡ್ತಾ ಇದೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಯಿ ಎಲ್ಲನೂ ಬರಬೇಕು. ಸ್ವಲ್ಪ ತೋಟಕ್ಕೆ ಅವರೆಕಾಯಿನೂ ಸಹ ಇಲ್ಲಿ ಹಾಕ್ಕೊಂಡಿದ್ದಾರೆ. ತನ್ವಿಗಂತಂದ್ರು ತೋಟ ಅಂದರೆ ತುಂಬಾ ಇಷ್ಟ. ಅವಳು ನಾನು ಬೇಡ, ಅದು ಇದು ಹಾವು ಅದು ಇದು ಇರುತ್ತೆ ಬೇಡ ಅಂತಂದ್ರೂ ಅವಳು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಟೊಮೊಟೊ ಬಿಟ್ಟಿತ್ತು. ಅದು ಟೊಮೊಟೊ ಬಿಟ್ಟಿದೆ ಅಂದ್ಬಿಟ್ಟು ಅವಳಿಗೆ ಗೊತ್ತಿಲ್ಲ ಅದು ಹಣ್ಣಾಗುತ್ತೆ ಅಂದ್ಬಿಟ್ಟು ಅದ್ರ ಜೊತೆ ಆಟಾಡ್ಕೊಂಡು ಕಾಯಿನ ಕಿತ್ಕೊಬಂದಿದ್ದಾಳೆ.
ಹಾಗೆ ನೆಕ್ಸ್ಟು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಸ್ವಲ್ಪ ಜೋಳನೂ ಸಹ ಹಾಕ್ಕೊಂಡಿದ್ದಾರೆ. ಇವಾಗ ಮಳೆ ಅಂತೂ ಹೋಯಿತು. ಮಳೆ ಬಿದ್ದಾಗ ಸ್ವಲ್ಪ ಜೋಳ ಇತ್ತು, ಅದೆಲ್ಲನೂ ಖಾಲಿ ಆದಮೇಲೆ ಹಸುಗಳಿಗೆ ಬೇಕೇ ಬೇಕಲ್ವ, ಯಾವಾಗಲಾದರೂ ಬೇಕೇ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಜೋಳನೂ ಸಹ ಇಲ್ಲಿ ಹಾಕ್ಕೊಂಡಿದ್ದಾರೆ. ಅದು ಮಳೆ ಇಲ್ಲ, ಪಂಪ್ಸೆಟ್ಟಿಂದ ನೀರು ಬರುತ್ತೆ, ಅದಕ್ಕೋಸ್ಕರ ಅದನ್ನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಬೆಳೆಸ್ತಾ ಹೋಗ್ತಿದ್ದಾರೆ. ಇನ್ನು ಇದು ಚಿಕ್ಕ ಜೋಳ, ಇಲ್ಲ ಅಂತಂದರೂ ಇದು ಇನ್ನೊಂದು 15 ಅಥವಾ 20 ಡೇಸಲ್ಲಿ ಇದೆಲ್ಲನೂ ಕುಯ್ಯೋ ಥರ ಬಂದ್ಬಿಡುತ್ತೆ. ಅಂದರೆ ಜೋಳ ಬರೋವರೆಗೂ ಕಾಯಲ್ಲ, ಸ್ವಲ್ಪ ಎಳ್ಸಿದಾಗ್ಲೇ ಹಾಕ್ಬಿಡ್ತಾರೆ. ಜೋಳ ಹಾಕೋದ್ರಿಂದ ಹಾಲು ಜಾಸ್ತಿನೇ ಬರುತ್ತೆ, ಹೆಚ್ಚಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಜೋಳ ಹೆಲ್ತಿಗೂ ಸಹ ಹಸುಗೆ ಒಳ್ಳೆಯದು. ಸ್ವಲ್ಪ ಎಳ್ಸಿದಾಗ್ಲೇ ಕುಯ್ದು ನಾವು ಹಾಕಿದ್ರೆ ಹಸುನು ಸ್ವಲ್ಪ ಚೆನ್ನಾಗಿ ಮೇಯುತ್ತೆ. ನಮಗೆ ಯಾವ ರೀತಿಯಾಗಿ ಚಿಕನ್ನು ಮಟನು ನಮಗೆ ಇಷ್ಟ ಅಂತ ಹೇಳ್ತೀವಿ ನೋಡಿ, ಅದೇ ರೀತಿಯಾಗಿ ಹಸುಗಳಿಗೂ ಜೋಳ ಅಂದರೆ ತುಂಬಾ ಇಷ್ಟ. ಹಾಗೆ ನೆಕ್ಸ್ಟು ಸ್ವಲ್ಪ ತೊಗರಿಕಾಯಿನೂ ಸಹ ಹಾಕ್ಕೊಂಡಿದ್ದಾರೆ. ನಾನು ಹೇಳಿದ್ನಲ್ಲ ಆಗಲೇ, ಸಿಟಿಲಿ ಸೊಪ್ಪು ತರಕಾರಿ ತೊಗೋಬೇಕಂದ್ರೆ ತುಂಬಾ ಕಷ್ಟ. ಹಳ್ಳೀಲಿ ಅಂತಂದರೆ ಎಲ್ಲನೂ ಸಹ ಸಿಗುತ್ತೆ. ಅದಕ್ಕೆ ಸ್ವಲ್ಪ ಖಾಲಿ ತೋಟ ಇರೋದ್ರಿಂದ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ತೊಗರಿಕಾಯಿ ಮತ್ತು ಅವರೆಕಾಯಿ ಹಾಗೆ ಜೋಳ ಏನೇನು ಬೇಕೋ ಎಲ್ಲನೂ ಸಿಗುತ್ತೆ. ಹಳ್ಳಿ ಜೀವನ ಒಂಥರ ಚೆಂದ ಅಂತಲೇ ಹೇಳ್ಬೋದು. ಹಾಗೆ ಸ್ವಲ್ಪ ಜೋಳದ ಪಕ್ಕದಲ್ಲೇ ಸ್ವಲ್ಪ ಖಾಲಿ ಜಾಗನ ಬಿಟ್ಕೊಂಡಿದ್ದಾರೆ, ಅದರಲ್ಲೂ ಸ್ವಲ್ಪ ಜೋಳನ ಹಾಕಬೇಕು ಅಂತ ಇದ್ದಾರೆ. ಅಂದರೆ ಸ್ವಲ್ಪ ನೀರು, ಇವಾಗ ಇನ್ನೇನು ನೀರು ಬಾವಿಲಿ ನೀರು ಕಮ್ಮಿ ಆಗಿರೋದ್ರಿಂದ ಎಲ್ಲನೂ ಸಹ ನೀರು ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಹಾಕೋದಕ್ಕೆ ಬಿಟ್ಕೊಂಡಿದ್ದಾರೆ ನೋಡಿ. ಇದು ನೋಡಿದ್ರೆ ಹಾಗೆ ನೆಕ್ಸ್ಟು ಇಲ್ಲಿ ಹಳ್ಳೀಲಿ ಯಾರು ಕೂತ್ಕೊಂಡು ಟೈಮ್ನ ವೇಸ್ಟ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಏನಾದರೂ ಪ್ರತಿಯೊಬ್ಬರೂ ಅವ್ರವ್ರದ್ದು ಕೆಲಸ ಅವ್ರವ್ರದ್ದು ನೋಡ್ಕೊತಾ ಹೋಗ್ತಾರೆ. ಮನೇಲಿದ್ರೂ ಸ್ವಲ್ಪ ಏಜ್ ಆದವರು ಈ ಥರವಾಗಿ ಪೊರ್ಕೆ ಒರೆಯೋದು, ಗರಿಗಳನ್ನ ತೊಗೊಬಂದು ಪೊರ್ಕೆ ಒರೆಯೋದು, ಈ ರೀತಿಯಾಗಿ ಬುಟ್ಟಿಗಳನ್ನ ಮಾಡೋದು, ಕಾಡಿಗೆ ಹೋಗ್ಬಿಟ್ಟು ಬಿದಿರುಗಳನ್ನೆಲ್ಲನೂ ತಂದು ಅಷ್ಟೇ ಕಷ್ಟ ಇರುತ್ತೆ. ಅವರು ಮನೇಲಿ ಕೂತ್ಕೊಂಡು ನಮ್ಮ ರೀತಿಯಾಗಿ ಟೈಮ್ನ ವೇಸ್ಟ್ ಮಾಡೋದಕ್ಕೆ ಹೋಗಲ್ಲ. ಸಿಟಿಗಳ ಕಡೆ ಅಂದರೆ ಟಿ ವಿ ನೋಡಿಕೊಂಡು ಆ ರೀತಿಯಾಗಿ ಮನೇಲೇ ಇದು ಟೈಮ್ನ ವೇಸ್ಟ್ ಮಾಡಿಬಿಡ್ತೀವಿ. ಅವರು ಹಳ್ಳೀಲಿ ಆಚೆ ಕಡೆ ಹೋಗಿ ಬುಟ್ಟಿ ಎಲ್ಲನೂ ತೊಗೊಂಡು ಬಂದು ಬಿದಿರು ಕಡ್ಡಿನ ಎಲ್ಲನೂ ಸಹ ಮನೇಲೇ ಮಾರಿ ಮಾರ್ಕೆಟ್ಗೆ ತೊಗೊಂಡೋಗಿ ಹಾಕ್ತಾರೆ. ಹಳ್ಳಿ ಜೀವನ ಅಂತಂದ್ರೆ ಒಂದು ರೀತಿಯಾಗಿ ಕಷ್ಟ ಆಗಿದೆ ಅಂತಲೇ ಹೇಳ್ಬೋದು. ಅದು ಸಿಟಿಲಂತೂ ಅಷ್ಟು ಕಷ್ಟ ಏನಲ್ಲ. ಹಳ್ಳಿಗಳ ಕಡೆ ನೋಡಿ ಜನ ಯಾರನ್ನೂ ಅಷ್ಟಾಗಿ ಮನೇಲೇ ಇರೋದೇ ಇಲ್ಲ. ಬೆಳಗ್ಗೆ ಎದ್ದು ಹಸುನ ಕಾಡಿಗೆ ಹೊಡ್ಕೊಂಡು ಹೋಗಿ ಅಲ್ಲಿಂದ ಕರ್ಕೊಂಡು ಬಂದು ಮತ್ತು ಅದ್ರಗಳಿಗೆ ನೀರನ್ನ ಕುಡಿಸಿ ಮೇವು ತಿನ್ನಿಸಿ ಹಾಲು ಕರೆದು ಅಷ್ಟೇ ಅವ್ರಿಗೆ ಟೈಮ್ ಆಗಿಬಿಡುತ್ತೆ. ಇನ್ನು ಇಲ್ಲೆಲ್ಲ ಹಳ್ಳಿಗಳ ಕಡೆ ಏನಪ್ಪ ಅಂತಂದರೆ 7-8 ಗಂಟೆಗೆಲ್ಲ ಊಟ ಮಾಡಿ ಬೇಗನೆ ಮಲಗಿಡ್ತಾರೆ. ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಬೇಗನೆ 7-8 ಗಂಟೆಗೆಲ್ಲನೂ ಊಟ ಮಾಡಿ ಮಲಗಿಬಿಡ್ತಾರೆ. ಇವರು ಸಹ ಬುಟ್ಟಿನ ಇಲ್ಲಿ ಮಾಡ್ತಿದ್ದಾರೆ. ಮನೇಲಿ ಕುತ್ಕೊಂಡು ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಬುಟ್ಟಿಗಳನ್ನ ಮಾಡಿಬಿಟ್ಟು ತೊಗೊಂಡೋಗಿ ಮಾರುಕಟ್ಟೆಗೆ ಮಾರಿಕೊಂಡು ಬರ್ತಾರೆ. ಅವ್ರದ್ದು ಒಂಥರ ಜೀವನ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟು ಏನಪ್ಪ ಅಂತಂದರೆ ಇಲ್ಲಿ ಸಿಟಿಗಳ ಕಡೆ ಏನಪ್ಪ ಅಂತಂದರೆ ಪ್ರತಿಯೊಂದು ಸಾಮಾನಾಗಲಿ ಸೊಪ್ಪು ತರಕಾರಿ ಅದೆಲ್ಲನೂ ಸಹ ಕೊಂಡ್ಕೊಂಡೇ ತಿನ್ನಬೇಕು, ಅದಷ್ಟು ಚೆನ್ನಾಗಿರಲ್ಲ ಅಂತಲೇ ಹೇಳ್ಬೋದು. ಹಾಗೆ ಹಳ್ಳಿಗಳ ಕಡೆ ಏನಪ್ಪ ಅಂತಂದರೆ ಹೆಲ್ತಿಯಾಗಿರ್ತಾರೆ, ಅವರು ಆರೋಗ್ಯಕ್ಕೂ ಒಂಥರ ಉದಾಹರಣೆ ಅಂತಲೇ ಹೇಳ್ಬೋದು. ಅಂದರೆ ಹಳ್ಳಿಗಳ ಕಡೆ ಏನಪ್ಪ ಅಂತಂದರೆ ಅವರೇ ಸಹ ತರಕಾರಿ ಸೊಪ್ಪನ್ನು ಎಲ್ಲನೂ ಬೆಳೆದು ಜಾಸ್ತಿ ತರಕಾರಿ ಸೊಪ್ಪನ್ನು ತಿಂತಾರೆ. ಅದಕ್ಕೆ ಹಳ್ಳಿಯವರು ಸ್ವಲ್ಪ ಹೆಲ್ತಿಯಾಗಿರ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಅವ್ರಿಗೆ 3 ಟೈಮೂ ಸಹ ರಾಗಿ ಮುದ್ದೆ ಇರಲೇಬೇಕಾಗುತ್ತೆ. ಅದಕ್ಕೆ ಹಳ್ಳಿಯವರು ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ ಅಂತಲೇ ಹೇಳ್ಬೋದು. ಮತ್ತು ರಾಗಿ ಬೆಳೀತಾರೆ, ಅಕ್ಕಿ ಬೆಳೀತಾರೆ, ಹಾಗೆ ಸೊಪ್ಪು ತರಕಾರಿ ಕಡ್ಡಿ ತರಕಾರಿ ಮತ್ತು ಕಾಳುಗಳು ಎಲ್ಲನೂ ಸಹ ಬೆಳೆದು ಅವರೇ ಸಹ ತಿಂತಾರೆ. ನಮ್ಮ ಥರ ಸಿಟಿಗಳಲ್ಲಿ ನಾವೇ ಎಲ್ಲನೂ ಸಹ ಕೊಂಡ್ಕೊಂಡು ಬರಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಸಹ ನೋಡಿ, ನಾನು ಬಾವಿ ಅಂತ ಹೇಳಿದ್ನಲ್ಲ, ಇದು ಸಿಕ್ಕಾಪಟ್ಟೆ ಹಳೆ ಕಾಲದ್ದು ಅಂತಲೇ ಹೇಳ್ಬೋದು. ಇದರಲ್ಲಿ ಯಾರೂ ಸಹ ಇಳಿಯೋದಕ್ಕೆ ಆಗಲ್ಲ, ನಮ್ಮಪ್ಪ ಒಬ್ಬರೇ ಇದರಲ್ಲಿ ಇಳಿಯೋದು. ಅದು ಸಿಕ್ಕಾಪಟ್ಟೆ ನಮಗೂ ಭಯ ಆಗ್ತಾ ಇರುತ್ತೆ ಅವ್ರು ಇಳಿತಾರದು ನೋಡಿಬಿಟ್ಟು. ಅವ್ರಿಗೆ ಅಭ್ಯಾಸ ಆಗಿರೋದ್ರಿಂದ ಅವರೇ ಇಳಿದು ಮೋಟ್ರು ಏನು ರಿಪೇರಿ ಮಾಡಬೇಕು, ಏನಾದರೂ ಕೆಟ್ಟಿದ್ರೆ ಸಿಕ್ಕಾಪಟ್ಟೆ ಆಳ ಇದೆ ಅಂತಲೇ ಹೇಳ್ಬೋದು. ಇವಾಗ ಸ್ವಲ್ಪ ನೀರು ಕಮ್ಮಿ ಆಗಿದೆ, ಎಲ್ಲ ಕಡೆ ನೀರು ಇವಾಗ ಮಳೆ ಇಲ್ವಲ್ಲ, ಮಳೆ ಬಂದಾಗಲಂತೂ ನೋಡಿ ಮೋಟ್ರಲ್ಲಿ ಏನು ಇಟ್ಟಿದ್ವಿ ನೋಡಿ ಅದ್ರ ಫುಲ್ಲು ಮೇಲ್ವರೆಗೂ ಇರುತ್ತೆ. ಹಾಗೆ ಅಲ್ಲಿಂದ ಪೈಪ್ನ ಅಟ್ಯಾಚ್ ಮಾಡಿಕೊಂಡು ನಾವು ಇಲ್ಲಿಂದ ಫುಲ್ಲು ತೋಟದ ಫುಲ್ಲೂ ಈ ಬಾವಿಯಿಂದನೇ ನೀರನ್ನ ಕೊಡಬೇಕು. ಹುಲ್ಲುಗಳಿಗಾಗಲಿ ಜೋಳ ಹಾಕಿದ್ದೀವಿ ಏನಂತ ಹೇಳಿದ್ವಿ ನೋಡಿ, ಆ ಎಲ್ಲದಕ್ಕೂ ಸಹ ಇಲ್ಲಿಂದನೇ ಸಹ ನೀರನ್ನ ನಾವು ತರೋದು. ಹಾಗೆ ಇವತ್ತಿನ ವಿಡಿಯೋ ಹಳ್ಳಿ ಜೀವನದ ಬಗ್ಗೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.